ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಆಗಸ್ಟ್ 27, 2026 ರಂದು ಡಾ. ಬಿ. ಆರ್. ಮುನಿರಾಜ್ ಅವರ ನೇತೃತ್ವದಲ್ಲಿ ಜೈ ಮಾದಿಗರ ಬೌದ್ಧಿಕ ವೇದಿಕೆ, ಜೈ ಭೀಮ್ ದಂತ ಭೂರಕ್ಷಣಾ ವೇದಿಕೆ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದಿಂದ ತಮಟೆ ಚಳುವಳಿ ಹಾಗೂ ಮನವಿಯ ಹೋರಾಟ ನಡೆಯಿತು. ಕಂದಾಯ, ಶಿಕ್ಷಣ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಲೋಕೋಪಯೋಗಿ ಹಾಗೂ ಗೃಹ ಇಲಾಖೆಗಳ ವ್ಯಾಪ್ತಿಯಲ್ಲಿ ದಲಿತ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯಗಳನ್ನು ಖಂಡಿಸಿ ಹೋರಾಟ ನಡೆಸಲಾಯಿತು. ವಿಶೇಷವಾಗಿ ಕಂದಾಯ ಇಲಾಖೆಯ ಭೂ ದಾಖಲೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಶಿಕ್ಷಣ ಇಲಾಖೆಯಲ್ಲಿನ ಅನ್ಯಾಯಗಳ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಅಕ್ರಮ ಆಸ್ತಿಪಾಸ್ತಿಗಳ ಆರೋಪಗಳ ಕುರಿತು ಸಿಬಿಐ, ಸಿಒಡಿ, ಲೋಕಾಯುಕ್ತ ಹಾಗೂ ತೆರಿಗೆ ಇಲಾಖೆ ಸೇರಿದಂತೆ ಸಂಬಂಧಿಸಿದ ತನಿಖಾ ಸಂಸ್ಥೆಗಳಿಂದ ತನಿಖೆ ನಡೆಸಬೇಕು ಎಂಬುದು ಹೋರಾಟಗಾರರ ಪ್ರಮುಖ ಆಗ್ರಹವಾಗಿದೆ. ಅನ್ಯಾಯದ ವಿರುದ್ಧ ಧ್ವನಿ. ಹಕ್ಕುಗಳಿಗಾಗಿ ಹೋರಾಟ. ಸಾಮಾಜಿಕ ನ್ಯಾಯಕ್ಕಾಗಿ ತಮಟೆಯ ಸದ್ದು. ಸರ್ಕಾರಕ್ಕೆ ಎಲ್ಲರಿಗೂ ಜೈ ಭೀಮ್ ಬಂಧುಗಳೇ. ಇವತ್ತು ನಾವು ಹೋರಾಟ ಹಮ್ಮಿಕೊಂಡಿರೋ ಉದ್ದೇಶವೇನೆಂದರೆ, ಸರ್ಕಾರದಿಂದ ದಲಿತರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಖಂಡಿಸಿ ಸುಮಾರು ರಾಜ್ಯ ಸರ್ಕಾರದ 39 ಇಲಾಖೆಗಳ ಪೈಕಿ ಭಾಳ ಮುಖ್ಯವಾದಂಥ ಒಂದು 5 ಇಲಾಖೆಗಳ ವಿರುದ್ಧವಾಗಿ ನಾವು ಇವತ್ತು ನಮಗಾಗುತ್ತಿರುವ ಅನ್ಯಾಯಗಳು ಖಂಡಿಸಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಈ ಹೋರಾಟದ ಉದ್ದೇಶ ಏನಂದರೆ, ಮೊದಲನೇ ಬಾರಿಗೆ ನಾವು ಕಂದಾಯ ಇಲಾಖೆಯನ್ನು ತೊಗೊತೀವಿ. ಕಂದಾಯ ಇಲಾಖೆಯಲ್ಲಿ ಆಗ್ತಿರುವಂಥ ಅನ್ಯಾಯಗಳನ್ನು ನಾವು ಸರ್ಕಾರ ಗಮನಕ್ಕೆ ಸುಮಾರು ಒಂದು 106 ಮಾಹಿತಿಗಳು, 106 ಮನವಿಗಳು, ಹಲವಾರು ಹೋರಾಟಗಳು ಮಾಡಿದ್ದೀವಿ ಅಂತ ನಮಗಂತೂ ಅರ್ಥ ಆಗ್ತಾಯಿಲ್ಲ, ನಮ್ಗೆ ಬೇಜಾರೂ ಆಗ್ತಾಯಿದೆ. ಏನು ನಾವು ಹೋರಾಟ ಮಾಡೋದಂದರೆ ಏನು ತಮಾಷೆದು ಅಂದ್ಕೊಂಡಿದ್ದಾರ ಸರ್ಕಾರ ಅಂತ ಗೊತ್ತಿಲ್ಲ. ಹೋರಾಟಕ್ಕೆ ಒಂದು ಬೆಲೆ ಇಲ್ವಾ ಅನ್ನೋದು ನಮ್ಗೆ ಅರ್ಥ ಆಗ್ತಾಯಿಲ್ಲ. ನೋಡಿ, ಒಬ್ಬ ಭೂ ದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ರವರ ಕಾರ್ಯವೈಖರಿ ಮತ್ತು ರಾಜಕಾರಣಿಗಳ ಒತ್ತುವರಿ ಮತ್ತು ಹೆಣ್ಣು ಮಕ್ಕಳಿಗೆ 11 ಗಂಟೆಯಲ್ಲಿ ಕುಡಿದು ಫೋನ್ಗಳು ಮಾಡೋ ವಿಚಾರದಲ್ಲಿ ಸುಮಾರು 9 ರಿಂದ 10 ಫೋನ್ಗಳು ಮಾಡಿದ್ದೀವಿ, ಹೋರಾಟಗಳು ಮಾಡಿದ್ದೀವಿ. ಹಲವಾರು ವಿಚಾರಗಳನ್ನು ಮಾಹಿತಿಗಳು ಕೊಟ್ಟಿದ್ದೀವಿ. ಹಲವಾರು ಅಧಿಕಾರಿಗಳಿಗೆ ಫೋನ್ಗಳು ಮಾಡಿ ಮಾಹಿತಿಗಳು ಕೊಟ್ಟಿದ್ವಿ. ಇದ್ರ ಬಗ್ಗೆನೂ ಅಧಿಕಾರಿಗಳು ಮಾಹಿತಿ ತೊಗೊತಾ ಇಲ್ಲ. ಕಂದಾಯ ಸಚಿವರ ಆದಂಥ ಕೃಷ್ಣ ಬೈರೇಗೌಡರಿಗೂ ಮಾಹಿತಿ ಕೊಟ್ಟಿದ್ವಿ, ಅವರು ತೊಗೊತಾ ಇಲ್ಲ. ಈಗ ನಮ್ಮವರೇ ಆದಂಥ ನಮ್ಮ ಪರಮೇಶ್ವರ್ ಸಾಹೇಬರು ಕಂದಾಯ ಸಚಿವರಾಗಿದ್ದಾರೆ, ಉಪ ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ವಿಚಾರದಲ್ಲಿ ಒಂದು 4ನೇ ನಾನು ಮಾಹಿತಿ ಕೊಟ್ಟಿದ್ದೀನಿ. ಅವರು ಸಹ ಅವ್ರ ಬಗ್ಗೆ ಎಚ್ಚೆತ್ಕೊತಾ ಇಲ್ಲ. ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು 5 ತಾಲೂಕುಗಳು ಬರ್ತವೆ. 5 ತಾಲೂಕುಗಳಲ್ಲಿ ಸುಮಾರು ಒಂದು 3 ರಿಂದ 4 ಜನ, ಒಂದು 3 ಜನ ನಮ್ಮ ದಲಿತರಿದ್ದಾರೆ, ಸಹಾಯಕ ನಿರ್ದೇಶಕರು ಭೂ ದಾಖಲೆಗಳ ವಿಭಾಗದಲ್ಲಿ. ಅವರೂ ಕಾರ್ಯವೈಖರಿಗಳ ಬಗ್ಗೆ ಭಾಳ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಆಮೇಲೆ ಕೆಲವರು ಕೆಲಸ ಮಾಡ್ತಾರೆ, ಕೆಲವು ಕೆಲಸ ಮಾಡಲ್ಲ. ಆ ವಿಚಾರದಲ್ಲಿ ನಾವು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗಲಿ, ಒಳ್ಳೆ ಮಾಹಿತಿಗಳು ಕೊಡಲಿ, ಒಳ್ಳೆ ವಿಚಾರಗಳನ್ನು ಮಂದಟ್ಟು ಮಾಡ್ಕೊಳ್ಳಿ ಅಂತಂತೇಳಿ ಹಲವಾರು ಬಾರಿ ನಾವು ಮಾಹಿತಿಗಳು ಕೊಟ್ಟರು ಅದ್ರ ಬಗ್ಗೆ ಕಿಂಚಿತ್ ಇದು ಮಾಡಲ್ಲ. ನಾವು ಇವತ್ತು ಹೇಳ್ತಾ ಇದ್ದೀವಿ, ಮಾನ್ಯ ಗೃಹ ಸಚಿವರೇ, ಮಾನ್ಯ ಕಂದಾಯ ಸಚಿವರೇ, ಮಾನ್ಯ ಶಿಕ್ಷಣ ಸಚಿವರೇ, ಗ್ರಾಮೀಣಾಭಿವೃದ್ಧಿ ಸಚಿವರೇ ಮತ್ತು ಇನ್ನೊಂದು ಯಾವುದು ಇಲಾಖೆ ಇದೆ ಆ ಇಲಾಖೆ ಸಚಿವರಿಗೆ ಹೇಳ್ತಾ ಇದ್ದೀನಿ, ನೋಡಿ, ಈ ಒಂದು ಹೋರಾಟದ ಮೂಲಕ ನಾವು ಕೊಡ್ತಾ ಇರೋಂಥ ಮನವಿನೇನಾದರೂ ನೀವು ಸ್ಪಂದಿಸಿ ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮ 5 ಜನ ಸಚಿವರನ್ನು ರಾಜೀನಾಮೆಗೆ ಒತ್ತಾಯಿಸಿ ಬರೋ ತಿಂಗಳು 18ನೇ ತಾರೀಕು ಇದೇ ಫ್ರೀಡಂ ಪಾರ್ಕಲ್ಲಿ ಬೃಹತ್ ತಮಟೆ ಚಳವಳಿಯನ್ನು ಮಾಡ್ತೀವಿ. ಇದು ಎಚ್ಚರಿಕೆಯ ಗಂಟ. ನೀವು ದಲಿತರಾಗಿದ್ರೂ ಬಿಡಲ್ಲ, ನಾವು ಸಾವರ್ಣ್ಯರಾದ್ರಾಗಲ್ಲ. ನನಗೆ ಬೇಕಾಗಿರೋದೇನು ಸಾರ್ವಜನಿಕರು ನ್ಯಾಯ ಬೇಕು. ನ್ಯಾಯಕ್ಕೋಸ್ಕರ ನಾನು ಹೋರಾಟ ಮಾಡ್ತಾಯಿದ್ದೀನಿ, ನ್ಯಾಯಕ್ಕೋಸ್ಕರ ಕೇಳ್ತಾ ಇದ್ದೀನಿ ಬಿಟ್ಟರೆ ಬೇರೆ ಏನೂ ನಾವು ಕೇಳಲ್ಲ. ಇನ್ನೊಬ್ರಿಗೆ ತೇಜೋವಧೆ ಮಾಡೋಂಥ ನನ್ನ ಜೀವನದಲ್ಲಿ ನಾನು ಮಾಡೋಕ್ಕೋಗಲ್ಲ, ಮಾಡೋದಿಲ್ಲ. ನಿಮ್ಮಿಂದ ಆಗಿರೋ ಕೆಲಸ ನೀವು ಮಾಡಿಕೊಡಿ. ಅಧಿಕಾರಿಗಳು ಮಾಡೋಂಥ ತಪ್ಪನ್ನು ನೀವೇ ಆದಂಥ ಪ್ರಜಾಪ್ರತಿನಿಧಿಗಳು ಅದನ್ನು ನಿಮ್ಮ ಹಂತದಲ್ಲಿ ತೊಗೊಂಬಂದು ಬಡವ್ರಿಗೆ ನ್ಯಾಯ ಕೊಡಬೇಕು. ನೀವು ನ್ಯಾಯ ಕೊಡ್ದಿದ್ದ ಪಕ್ಷದಲ್ಲಿ ನಾನೇನು ಮಾಡಬೇಕು? ಹೋರಾಟ ಅಂದು ಅನಿವಾರ್ಯವಾಗಿ ಮಾಡಲೇಬೇಕಾಗುತ್ತೆ, ಮಾಡಬೇಕು. ಇಂಥ ವಿಚಾರದಲ್ಲಿ ನಾವೆಷ್ಟು ತಮ್ಮ ಮನವಿ ಮಾಡ್ಕೊಂಡು ಕೊಟ್ಟರು ನೀವು ಮಾಡಲ್ಲ. ಇದು ಒಂದು ಕಂದಾಯ ಇಲಾಖೆಯಲ್ಲಿ ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರಾಜಕಾರಣಿಗಳು ಒತ್ತುವರಿ, ಆಮೇಲೆ ಸರ್ಕಾರಿ ಜಮೀನುಗಳು ಗೊಳೋಮು ಎಲ್ಲ ಕೃಷ್ಣ ಬೈರೇಗೌಡರ ಶಿಷ್ಯರೇ ಮಾಡೋದು. ಇವತ್ತು ಮಾರ್ನಾಕ್ನಹಳ್ಳಿ ಗ್ರಾಮದಲ್ಲಿ ಬರ್ತಕ್ಕಂಥ ಒಂದು ಗ್ರಾಮದಾನ ಸೈಟನ್ನು ಪಾಪ ಅವರು ದಲಿತರಾದಂಥ ಒಂದು ಜಾಗದಲ್ಲಿ ವಾಸ ಮಾಡಿಕೊಂಡು ನೆಮ್ಮದಿಯಾಗಿದ್ದರೆ ಅವ್ರ ಕಾಸು ಕರಿಮಣಿ ಕೊಡ್ದಿರೋ ಅವರು ವೀಣಾ ಮತ್ತು ಆಮೇಲೆ ಲಕ್ಷ್ಮೀನಾರಾಯಣ ಅನ್ನೋರು ಅವ್ರನ್ನ ಹೊಡೆದು ಆಚೆ ಕಡೆ ಓಡಿಸಿ ಅವ್ರ ಮೇಲೆಲ್ಲನೂ
ಅವೇಳನಕಾರಿ ಹೇಳಿಕೆಗಳನ್ನು ಕೊಟ್ಟು ಅವ್ರ ಮೇಲೆ ಜಾತಿ ನಿಂದನೆಗಳೆಲ್ಲ ಮಾಡಿ ಈ ವಿಚಾರದಲ್ಲಿ ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದೀವಿ. ಠಾಣಾಧಿಕಾರಿಗಳು ಇವತ್ತು ACP ಸಾಹೇಬರು ಬರೋಕ್ಕೆ ಕೇಳಿದ್ದಾರೆ. ಅವ್ರನ್ನ ಇಮಿಡಿಯೇಟ್ಲಿ ಅವ್ರ ಮೇಲೆ FIR ದಾಖಲಿಸಬೇಕು, ದೂರೊಂದು ವ್ಯವಸ್ಥಿತವಾಗಿ ಮಾಡಬೇಕು. ಆಮೇಲೆ ಕೃಷ್ಣ ಬೈರೇಗೌಡರು ಸಹಚರರು ಎಷ್ಟು ಜನ ಇದ್ದಾರೋ ಎಲ್ಲರನ್ನು ಬೋದಾಗ ಇದರಲ್ಲಿ ಬಿದ್ದಿರೋದೆ, ಉಪಕರಣಗಳು ಬಿದ್ದಿರೋದೆ. ಅದು ಇಂಚಿಂಚನ್ನು ಬಿಡ್ತೀವಿ, ಕೆಲವೇ ದಿನಗಳಲ್ಲಿ ಬಿಡ್ತೀವಿ. ಇದು ಒಂದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ. ಇನ್ನು ಗೃಹ ಇಲಾಖೆಯಲ್ಲಿ ತೊಗೊಂಡ್ರೆ ಬಾಗಲೂರು ಪೊಲೀಸ್ ಸ್ಟೇಷನಲ್ಲಿ ದಲಿತರ ಮೇಲೇ ಹಲವಾರು ಸುಳ್ಳು ಕೇಸ್ಗಳು ಹಾಕೋದು. ದಲಿತರೇ ನಾನು ಮಾತಾಡ್ರೆ ಸಾಕು ಏನಾದರೂ ಮಾಡಿ FIR ಮಾಡಿ ಪಾಪ ಸುಳ್ಳು ಕೇಸ್ಗಳು ಹಾಕೊಂಡು ಅವ್ರನ್ನ ಜೈಲಿಗೆ ಕಟ್ಟೋದು. ಭಾಳ ಅವೇಳನಕಾರಿ ಹೇಳಿಕೆಗಳನ್ನು ಕೊಟ್ಟು ಭಾಳ ಅನ್ಯಾಯಗಳು ಮಾಡ್ತಾರೆ ಬಾಗಲೂರು ಪೊಲೀಸ್ ಸ್ಟೇಷನಲ್ಲಿ. ಈಗಿರ್ತಕ್ಕಂಥ ನಿರೀಕ್ಷಕರು ಅವ್ರಿಗೆ ಈ ಲ್ಯಾಂಡ್ ಲಾರ್ಡ್ ವಿಚಾರಗಳಲ್ಲಿ ಮಾಹಿತಿಗಳು ಇನ್ನೂ ಸರ್ವಿಸ್ ಆಗಬೇಕು ಮೇಡಮ್ ವರ್ಕ. ಆಮೇಲೆ ಏನಾರು ಹೇಳಕ್ಕೆ ಹೋದ್ರೆ ರೆವಿನ್ಯೂಗಳಲ್ಲಿ ಇನ್ವಾಲ್ವ್ ಆಗ್ತಾರೆ. ಆಮೇಲೆ ಈ ರೆವಿನ್ಯೂ ವಿಚಾರಗಳನ್ನ ತಡೆಯಾಜ್ಞೆ ಇರೋದಕ್ಕೆ ಕಂಪ್ಲೇಂಟ್ ಕೊಟ್ಟರೆ ಅದ್ರ ಬಗ್ಗೆ ಕ್ರಮವನ್ನು ತೊಗೊಳಲ್ಲ. ಬೇರೆ ಬಂದರೆ ಅವ್ರಿಗೆ ನ್ಯಾಯ ಮಾಡೋಕ್ಕೆ ಹೋಗ್ತಾರೆ. ಏನಾರು ಕೇಳಕ್ಕೆ ಹೋದರೆ ಅದು ನಮ್ಮಿಷ್ಟರೇ, ನೀವು ಹೇಳ್ದಂಗೆ ಕೇಳಲ್ಲ ಅಂತ ಹೇಳ್ತೀನಿ. ನಮಗೆಲ್ಲ ಇದು ಮಾಡ್ತಾರೆ. ನಾನು ಕಲ್ಸಿದ್ದೀನಿ, ನಾವು ಹೇಳ್ದಂಗೆ ಕೇಳಿ ಅಂತ ಇದು ಮಾಡ್ತಾರೆ. ಇದೇನಾರ ಕ್ವಶನ್ಗಳು ಮಾಡಿದ್ರೆ ಬೇರೆ ನಮ್ಮ ಕುಟುಂಬದವ್ರು ಅದನ್ನು ನಮ್ಮ ಅಣ್ಣ ಆಗಲಿ ಯಾರನ್ನಾಗಲಿ ಈ ಸುಮ್ಮನೆ ಅದು ಏನೋ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡಿದ್ದವ್ರನ್ನ ಅಂಥವ್ರನ್ನ ಇಟ್ಕೊಂಡು 3 ವರ್ಷದಿಂದ 4 ವರ್ಷದಿಂದ ಕೋರ್ಟ್ಗೆ ಹೋಗಿಲ್ಲ ಅಂತೇಳಿ ಅವ್ರನ್ನ ಅಮಾಯಕನ ಕರ್ಕೊಂಡು ಏನೋ ಮದ್ಯಪಾನ ಮಾಡೋಂಥ ಕರ್ಕೊಂಡೋಗಿ ನೀವು ಜೈಲಿಗೆ ಬಿಡ್ತೀರ ಅಂದರೆ ನಿಮ್ಗೆ ನಾಚಿಕೆ ಆಗ್ಬೇಕು. ನಿಮಗೆ ಇಷ್ಟು ದಿನ ಏನು ಮಾಡ್ತಾ ಇದ್ದೀರಿ, ನೀವು ಪೊಲೀಸ್ ಡ್ಯೂಟಿ ಮಾಡ್ತೀರಾ, ಮಾಡಿ ವಿವರಣೆ ಕೊಟ್ಟು ನೋಟಿಸ್ ಕೊಟ್ಟು ಎಲ್ಲ ಇದು ಮಾಡಬೇಕಾಯ್ತು. ಅಲ್ಲಿ ಮುನ್ಸ್ವಾಮಿ ಅನ್ನೋ ಒಬ್ಬ ಇದು ಮಾಡ್ತಾ ಇರ್ತಾರೆ, ಏನು ವಾರಂಟ್ ಇಶ್ಯೂಗಳು, ಅಂಥವ್ರಿಗೆ ಅವ್ರಿಗೆ ಕಾಸುಗಳು ಕೊಟ್ಟಿಲ್ಲ, ಕರಿಮಣಿಗಳು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದ್ಬಿಟ್ಟು ಅವ್ನು ನೋಡೋದು ಕರ್ಕೊಂಡೋಗಿ ಇದು ಮಾಡ್ತಾರೆ ಅಂದರೆ ನಾಚಿಕೆಟ್ಟಿನ ವಿಚಾರ. ಈ ವಿಚಾರದಲ್ಲಿ ನಾವು ಬರೋ ತಿಂಗಳ 18ನೇ ತಾರೀಕು ಚಲೋ ಬಾಗಲೂರು ಪೊಲೀಸ್ ಸ್ಟೇಷನ್ ಎಂಬ ಹೋರಾಟದ ಮೂಲಕ ನಾವು ಗೃಹ ಇಲಾಖೆಗೆ ಕಲಿಸ್ತೀವಿ ಬುದ್ಧಿ. ನಾವಂತೂ ಬಿಡಲ್ಲ. ಆ ವಿಚಾರದಲ್ಲಿ ಭಾಳ ಯಶಸ್ವಿಯಾಗಿ ನಾವು ನಡೆಸ್ಕೊಡ್ತೀವಿ. ನಾವು ಕೆಲಸ ಆಗಬೇಕು, ಆ ರೀತಿ ನಾವು ಮಾಡ್ತೀವಿ. ನಂತರ ಶಿಕ್ಷಣ ಇಲಾಖೆಗೆ ತಗೊಂಡ್ರೆ ಒಬ್ಬ ಕಿರಣ್ ಕುಮಾರ್ ಅನ್ನೋ ಒಬ್ಬ ಸೆಂಟ್ ಜೇಮ್ಸ್ ಸ್ಕೂಲಿನ ವ್ಯವಸ್ಥಾಪಕನಾಗಿ ಒಬ್ಬ ಶಿಕ್ಷಕಿಯಾದಂಥ ಮಂಜುಳವರ ಮೇಲೆ ಹಲ್ಲೆಗಳನ್ನು ಮಾಡಲು ಯತ್ನಿಸಿ ಜಾತಿ ದೌರ್ಜನ್ಯ ಮಾಡಿರುವ ಬಗ್ಗೆ, ಆಮೇಲೆ ಅವ್ರನ್ನ ಏಕಾಏಕಿ ವರ್ಗಾವಣೆ ಮಾಡಿರೋ ವಿಚಾರದಲ್ಲಿ ಇದು 9ನೇ ಹೋರಾಟ ಮಾಡಿದ್ವಿ. ಇದುವರೆಗೂ ಅಮೃತಹಳ್ಳಿ ಪೊಲೀಸ್ ಠಾಣೆ ಅಧಿಕಾರಿಗಳಾಗಲಿ DCR ಸೆಲ್ಗೂ ಕಂಪ್ಲೇಂಟ್ ಕೊಟ್ಟಿದ್ವಿ. DCR ಸೆಲ್ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಕೃಷ್ಣ ನಾಯಕ್ ಸಾಹೇಬರು DYSP ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳೋರು ಇಮಿಡಿಯೇಟ್ಲಿ ಅವ್ರು ನೋಟಿಸ್ ಕೊಟ್ಟು ಅವ್ರು ಕರೆಸಿ ಇಲ್ಲೊಂದು FIR ಮಾಡಿ ಅಂತೇಳಿ ಸಂಬಂಧಪಟ್ಟವ್ರು ಇದುವರೆಗೂ ಮಾಡಲಿಲ್ಲ. ನೀವೇನೋ ಒಂದು 2-3 ದಿನದೊಳಗಡೆ ಅವ್ರ ಬಗ್ಗೆ ನನ್ನ ವಿರುದ್ಧವಾಗಿ ಏನಾನ ನೀವು ತನಿಖೆ ಕೈಗೊಂಡಿಲ್ಲ ಅಂದರೆ ನಿಮ್ಮ ವಿರುದ್ಧ DCR ಅನ್ನು ಮುಚ್ಚಿ ದಲಿತರ ನ್ಯಾಯ ಕೊಡಿ ಎಂಬ ಹೋರಾಟವನ್ನು ನಾವು ಮಾಡ್ತೀವಿ ಅಂತಂದ್ರೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳು ಈ ವಿಚಾರ ತಗೊಂಡ್ರೆ ಬಂಡಿಕೋಡಿನಹಳ್ಳಿ ಗ್ರಾಮ ಪಂಚಾಯತ್ ನಡೀತಿರುವಂಥ ಅವ್ಯವಹಾರಗಳ ಬಗ್ಗೆ ಈ ನೀತಿಗೆಟ್ಟಂಥ CO ಇದ್ದಾರೆ ಯತೀಶ್ ಕುಮಾರ್ ಅಂತೇಳಿ, ಅವ್ರಿಗೆ ಹಲವಾರು ಬಗೆ ಹೇಳಿದ್ದೀನಿ. ಸರ್ ಇಲ್ಲೆಲ್ಲ ದಾಂಧಲೆ ನಡೀತಾ ಇದೆ, ಇದೆಲ್ಲ ಬಂದ್ಬಿಟ್ಟು ನೀವು ಗ್ರಾಮಗಳನ್ನ ಅಭಿವೃದ್ಧಿ ಮಾಡಿಸಿ ಇದು ಮಾಡಿ ಅಂತೇಳಿ ನನ್ನ ಮನೆಗೆ ನೀವು ಮಾಡ್ಕೊಂಡೋಗೆಲ್ಲ ಬಂದ್ ಮಾಡಿ ಅಂತ ಹೇಳಿದಿರಿ. ಈ ಅಯೋಗ್ಯ ನೀತಿಗೆಟ್ಟಂಥ CO ಆದಂಥ ಯತೀಶ್ರವರು ಇಮಿಡಿಯೇಟ್ಲಿ ವರ್ಗಾವಣೆ ಆಗಬೇಕು. ಇವತ್ತು ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇಲ್ಲ, ಅದನ್ನು ಧಿಕ್ಕರಿಸಿ ಇವರು ಅಧಿಕಾರ ವರ್ಗದಲ್ಲಿ ಲೂಟಿ ಮಾಡಕ್ಕೆ ಇಟ್ಕೊಂಡ್ಬಿಟ್ಟವ್ರೆ. ಆಮೇಲೆ ಪೂರ್ಣಚಂದ್ರನ್ ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ದೀರಾ ನೀವು, ಆ ಬೇರೆಯವ್ರನ್ನೊಬ್ಬರನ್ನ ನೇಮಕ ಮಾಡಿದ್ದೀರಾ, ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿಲ್ಲ. ಅದನ್ನು ಭಾಳ ಅನ್ಯಾಯ ಆಗಿರ್ತದೆ. ಅದ್ರ ವಿರುದ್ಧವಾಗೂ ವ್ಯವಸ್ಥಿತವಾಗಿ ಹೋರಾಟ ಆಗಬೇಕು. ಅವ್ರು ಇಮಿಡಿಯೇಟ್ಲಿ ಅವ್ರು ವರ್ಗಾವಣೆ ಆಗಬೇಕು. ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆಯಲ್ಲಿ ಏನು ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಇದ್ದಾರೋ, ಸತೀಶ್ ಜಾರಕಿಹೊಳಿ ಸಾಹೇಬ್ರು ನಾನು ಭಾಳ ದೊಡ್ಡವರು ಅಂದ್ಕೊಂಡಿದ್ದೆ. ಅವ್ರು ಈ ಮಟ್ಟಕ್ಕೆ ಇಳಿತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ಬಂಡ್ಗೋಡಿಗಳ್ಳಿ ಸರ್ಕಾರಿ ಜಾಗಗಳಲ್ಲೆಲ್ಲನೂ ಬಂಡ್ಗೋಡಿಗಳ್ಳಿ ಪಂಚಾಯತಿಯಲ್ಲಿ 9-10 ಹಾಕ್ಕೊಟ್ಟಾರೆ. ಆಮೇಲೆ ಕೇಬಲ್ಗಳು ಹೇಳ್ಕೊಂಡು ಹೋಗ್ತಾರೆ. ಆಮೇಲೆ ರೋಡ್ಗಳು ಸರಿ ಇರಲಿಲ್ಲ, ಅದನ್ನೆಲ್ಲ ನೀಟಾಗಿ ಮಾಡಿ ಅಂತ ಅಧಿಕಾರಿಗಳು ಹೇಳಿದ್ರೆ ನಮ್ಮ ಮಿನಿಸ್ಟ್ರಿಗೆ ಹೇಳ್ಕೊಂಡು ಹೋಗ್ರಿ ಅಂತ. ಈ ಮಿನಿಸ್ಟ್ರಿಗೆ ಒಂದು 11 ನಾನು ಹೋರಾಟ ಮಾಡಿ ಮಾಹಿತಿ ಕೊಟ್ಟಿಲ್ಲ. ಅವರ ವಿರುದ್ಧವಾಗೂ ನಾವು 18ನೇ ತಾರೀಕು ಹೋರಾಟ ಮಾಡ್ತೀವಿ. ಇದನ್ನು ಎಲ್ಲ ವಿಚಾರದಲ್ಲಿನೂ ನಮಗೆ ನ್ಯಾಯ ಕೊಡಬೇಕು. ಮಾಧ್ಯಮದವರು ಈ ವಿಚಾರನ ಎಲ್ಲ ಕಡೆ ಪ್ರಚಾರ ಮಾಡಿ ನಮ್ಗೆ ನ್ಯಾಯ ಕೊಡಬೇಕಂತ ಹೇಳುತ್ತಾ ನನ್ನ ಒಂದು ಹೇಳಿಕೆ ಮುಖಾಂತರ ಹೋರಾಟದ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ನಮಗೇನ ಒಂದು 2-3 ದಿನದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದರೆ 18ನೇ ತಾರೀಕು 5 ಜನ ಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿ ಬೃಹತ್ ತಮಟೆ ಚಳವಳಿಯನ್ನು ಇದೇ ಜಾಗದಲ್ಲಿ ಹಮ್ಮಿಕೊಂಡ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್, ಜೈ ಅಂಬೇಡ್ಕರ್. ನನ್ನ ಹೆಸರು BR ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭೀಮ್, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ.